ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಈ ಒಂದು ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸ್ಟೇಟಸ್ ಏನು, ಹಣದ ಅಪ್ಡೇಟ್ ಏನು, ಡಿಪಾರ್ಟ್ಮೆಂಟ್ ಕಾಲ್ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಫಲಾನುಭವಿಗಳು ಇದ್ದೀರಾ, ನಿಮಗೆ ಅಮೌಂಟ್ದು ಡಿ ಪುಷ್ ಆಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ಟೋಬರ್ವರೆಗೂ ನಿಮಗೆ ನಿಮ್ಮ ಸ್ಟೇಟಸ್ ಕೂಡ ಶೋ ಮಾಡ್ತಾ ಇದೆ. ಲೈಕ್ ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಡಿ ಪುಷ್ ಆಗಿದೆಯಾ, ಡಿ ಪ್ರೊಸೆಸ್ ಕೂಡ ಆಗಿದೆಯಾ ಅಂತ. ನಿಮಗೆ ಏನಾದ್ರು ಡಿ ಪುಷ್ ಆಗಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಈ ವೀಕ್ ಬರಬೇಕಿತ್ತು, ಬಟ್ ಲಾಸ್ಟ್ ವೀಕೆ ಕೆಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಬಂದಿದೆ. ಆಯ್ತಾ, ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಏನು ಕೂಡ ಬಂದಿಲ್ಲ. ಅವರಿಗೆ ದಿಸ್ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ಬರುವ ಸಾಧ್ಯತೆ ಕೂಡ ಇದಾವೆ. ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಡಿ ಪುಷ್ ಅಥವಾ ಡಿ ಪ್ರೊಸೆಸ್ ಆಗಿದೆಯಾ ಅಂತ ಹೇಳಿ ನೋಡಿ. ನಿಮ್ಗೆ ಏನಾದ್ರು ಪ್ರೊಸೆಸ್ ಆಗಿ ನಿಮಗೆ ಅಮೌಂಟ್ ಬಂದಿದ್ರೆ ಅಲ್ಲಿ ನಿಮಗೆ UTR ನಂಬರ್ ಕೂಡ ನಿಮಗೆ ಜನರೇಟ್ ಕೂಡ ಆಗಿರುತ್ತೆ. ಅದನ್ನು ಯಾಪ್ ನೋಡ್ಕೊಳ್ಳಿ. ಅಕ್ಟೋಬರು ಮತ್ತು ಸೆಪ್ಟೆಂಬರ್ ಹಳೆ ತಿಂಗಳದು ಅಮೌಂಟ್ ಯಾರೆಲ್ಲ ಪೆಂಡಿಂಗ್ ಇದೆ ಅವರು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಪೆಂಡಿಂಗ್ ಇರಿದ್ರೆ ಅಮೌಂಟ್ನ ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಸರ್ಕಾರ. ಪೆಂಡಿಂಗ್ ಇರೋ ಅಮೌಂಟ್ನ ಕೂಡ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಅಂಡ್ ನವಂಬರ್ ತಿಂಗಳದ್ದು ಕೇಳ್ತಾ ಇದ್ರೆ, ಆಲ್ರೆಡಿ ಡಿಸೆಂಬರ್ ಆಗಿದೆ. ನವಂಬರ್ ತಿಂಗಳದ ಹಣ ಏನು ಅಂತ ನವಂಬರ್ ತಿಂಗಳ ನೀವು ಸ್ಟೇಟಸ್ನ ಚೆಕ್ ಮಾಡಿದ್ರೆ ಅಲ್ಲಿ ಶೋನೇ ಮಾಡೋದಿಲ್ಲ, ಆಪ್ಷನ್ಸೇ ಇರೋದಿಲ್ಲ. ಆಯ್ತಾ, ಬಿಕಾಸ್ ಯಾಕೆ ಅಂದ್ರೆ ಲಾಸ್ಟ್ ಮಂತ್ ನಿಮಗೆ ಈ ಮಂತ್ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. ಆಯ್ತಾ, ನಿಮಗೆ ಅಕ್ಟೋಬರ್ ತಿಂಗಳಿಂದ ನವಂಬರ್ ಬರಬೇಕಿತ್ತು. ನವಂಬರ್ ಬರ್ಲಿಲ್ಲ ಅಂದ್ರೆ ನಿಮಗೆ ಡಿಸೆಂಬರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ವೀಕು ಅಥವಾ ಈ ಡಿಸೆಂಬರ್ 15th ಒಳಗಡೆ ನೀವು ನಿಮ್ಮ ಹಣನ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮಗೆ ನವಂಬರ್ ತಿಂಗಳದು ಒಂದು ಡಿಸೆಂಬರ್ ಈ ತಿಂಗಳು ಎಂಡ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆಯ್ತಾ, ಇದು ದಿಸ್ ಮಂತ್ ಎಂಡ್, ಈ ಮಂತ್ ನೆಕ್ಸ್ಟ್ ಮಂತ್ ಆ ರೀತಿ ನಿಮಗೆ ಆಗ್ತಾ ಬರ್ತಾ ಇದ್ದಾರೆ. ಬಿಕಾಸ್ ಸರ್ಕಾರ ನಿಮಗೆ ಒಂದೇ ಈ ತಿಂಗಳಲ್ಲಿ ಆಗ್ತೀವಿ ಅಂತ ಹೇಳಿಲ್ಲ. ಯೋಜನೆ ಘೋಷಣೆ ಮಾಡಿದ್ರು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಯುವನಿಧಿ ಮಂತ್ ಅಂದ್ರೆ ಈಗ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದಾರೆ ಅಂದ್ರೆ ಈ ಮಂತ್ ಎಂಡ್ ಒಳಗೆ ಆಗ್ತಾ ಇದ್ರು. ಬರ್ತಾ ಬರ್ತಾ ಸರ್ಕಾರದಿಂದ ಅನುದಾನ ಕೊರತೆ ಆಗಿ ಏನಾಯ್ತು ಅಂದ್ರೆ ಬರೋಬ್ಬರಿ 2 ತಿಂಗಳು 3 ತಿಂಗಳು ಡಿಲೇ ಮಾಡ್ತಾ ಬಂದ್ರು. ಆ ಡಿಲೇ ಆಗ್ತಾ ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ವಿದ್ಯಾರ್ಥಿಗಳಿಗೆ ಲೇಟ್ ಆಗ್ತಾ ಹೋಯ್ತು. ಆಯ್ತಾ, ಅದಕ್ಕೆ ಗಮನ ನೋಡ್ಕೊಳ್ಳಿ. ಯೋಜನೆ ಅಡಿ ಮೇನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಈ ತಿಂಗಳದು ಅಂದ್ರೆ ನವಂಬರ್ ತಿಂಗಳದು ನಿಮಗೆ ಡಿಸೆಂಬರ್ ಈ ತಿಂಗಳು ಎಂಡ್ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ನೆಕ್ಸ್ಟ್ ಮಂತ್ಗೆ ಹೋದ್ರೆ ಹೋಗ್ಬೋದು. ಇನ್ನ ಪೆಂಡಿಂಗ್ ಇರೋದು ಡಿ ಪುಷ್ ಆಗಿದೆ. ಪುಷ್ ಆಗಿದೆ, ಕೆಲವರಿಗೆ ಕ್ರೆಡಿಟ್ ಕೂಡ ಆಗೈತೆ. ಅಂಡ್ ನಿಮಗೆ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ. ನಿಮಗೆ ನೀವು ವೆಯ್ಟ್ ಮಾಡಿ. ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಡಿ ಪುಷ್ ಆಗಿರೋ ಕಾರಣ ಸರ್ಕಾರ ಘೋಷಣೆ ಮಾಡ್ತಾ ಇದ್ದಾರೆ. ಅಂಡ್ ಇಲಾಖೆ ಕಡೆಯಿಂದ ಕಾಲ್ ಬರ್ತಾ ಇದೆ. ನಿಮಗೆ ಎಜುಕೇಶನ್ ಮಾಡ್ತಿದ್ದೀರಾ, ಕೋರ್ಸ್ಗೆ ಇಂಟ್ರೆಸ್ಟ್ ಕೂಡ ಇದೆಯಾ, ಸ್ವಯಂ ಉದ್ಯೋಗ ಇಂಟ್ರೆಸ್ಟ್ ಇದೆಯಾ, ಹೈಯರ್ ಎಜುಕೇಶನ್ ಇಂಟ್ರೆಸ್ಟ್ ಇದೆಯಾ, ಆ ರೀತಿ ಬರುತ್ತೆ. ಅದೇನು ಮ್ಯಾಂಡೇಟರಿ ಅಲ್ಲ. ಲೈಕ್ ನೀವು ಇಚ್ಛೆ ಪಟ್ಟರೆ ನೀವು ಅದನ್ನ ನೋಡಬಹುದು. ಅದು ಯುವನಿಧಿ ಯೋಜನೆ ಕಡೆಯಿಂದನೇ ಬರುವ ಸಾಧ್ಯತೆ ಕೂಡ ಇದೆ. ಲೈಕ್ ಯೋಜನೆಯವರು ಒಂದು ಸರ್ವೆ ಕೂಡ ಮಾಡ್ತಾ ಇರಬಹುದು, ಯುವನಿಧಿ ಯೋಜನೆಯಲ್ಲಿ ಏನೆಲ್ಲ ಆಗಿದೆ ಅಂತ. ಸರ್ವೆ ತರ ಒಂದು ಕಾಲ್ ಮುಖಾಂತರ ಮಾಡ್ತಾ ಇದ್ದಾರೆ. ಲೈಕ್ ನೀವೇನಾದ್ರು ಅಪ್ಲಿಕೆಂಟ್ಸ್ ಆಗಿದ್ರೆ ಹೋಗಿ ರೆಸ್ಪಾನ್ಸ್ ಕೂಡ ಮಾಡಿ. ಅದೇನು ಮ್ಯಾಂಡೇಟರಿ ಮಾಡಲೇಬೇಕು ಅಂತ ಹೇಳಿ ಘೋಷಣೆ ಇಲ್ಲ. ಲೈಕ್ ನಿಮಗೆ ಬಂದಿದೆಯಾ, ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದೀರಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.